ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಸ್ಪೆಷಲಿ ಕ್ರೋಶಾ ಕುಚ್ಚು ಡಿಸೈನ್ ಮಾಡಬೇಕಾದ್ರೆ ನೀವು ಸಿಲ್ಕ್ ಥ್ರೆಡ್ ಎಲ್ಲ ಯೂಸ್ ಮಾಡ್ತೀರಲ್ವಾ, ಸೊ ಅದು ಆರೆಳೆ ದಾರ ಎಲ್ಲ ಸುತ್ಕೋಬೇಕು. ಬಟ್ ಈ ಥರ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ಕ್ರೋಶಾ ಡಿಸೈನ್ಸ್ ಮಾಡಿಕೊಂಡ್ರೆ ಬೇಗ ನಿಮಗೆ ಡಿಸೈನ್ಸು ಫಿನಿಶ್ ಮಾಡ್ಬೋದು. ಹಾಗೆ ಆರೆಳೆ ದಾರ ಸುತ್ಕೋಬೇಕು ಅನ್ನೋದು ಏನೂ ರಗಳೆ ಇಲ್ಲ. ಯೂಶಲಿ ನೀವು ಸಿಲ್ಕ್ ಥ್ರೆಡ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಲ್ವಾ, ಅದ್ರ ಬದಲು ಈ ಥರ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿ. ಅಂದರೆ ಸಿಲ್ಕ್ ಥ್ರೆಡ್ಡು ಮತ್ತು ಟ್ಯಾಟಿಂಗ್ ಥ್ರೆಡ್ಡು ಯಾವುದು ಬೆಟರ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಈ ರೀತಿ ಯೂಶಲಿ ನೀವು ಸೀರೆ ಕುಚ್ಚು ಕಟ್ಕೋಬೇಕಾದ್ರೆ ಅಂದರೆ ಕ್ರೋಶಾ ಡಿಸೈನ್ ಮಾಡಬೇಕಾದ್ರೆ ನಿಮಗೆ ಎರಡು ದಾರ ಬೇಕೇ ಬೇಕಲ್ವಾ. ಸೊ ಇದು ಸಿಂಗಲ್ ಥ್ರೆಡ್ ಇರುತ್ತೆ. ಸೊ ಈ ರೀತಿ ಸಿಂಗಲ್ ಥ್ರೆಡ್ ಬಂದಿರುತ್ತಲ್ವಾ, ಇದನ್ನು ಏನು ಮಾಡಬೇಕು, ನಾವು ಡೈರೆಕ್ಟಾಗಿ ಶುರು ಮಾಡೋಕ್ಕಾಗಲ್ಲ. ಇದನ್ನು ನಾವು ಆರೆಳೆ ದಾರ ರೆಡಿ ಮಾಡಿಕೊಂಡು ಈ ಥರ 2 ಥ್ರೆಡ್ ಬೇಕು, ಓಕೆನಾ. ಈ ಥರ ಮಿನಿಮಮ್ ಸಿಲ್ಕ್ ಥ್ರೆಡ್ಡು 2 ಥ್ರೆಡ್ ಬೇಕಾಗುತ್ತೆ. ಈ 2 ಥ್ರೆಡ್ ಯೂಸ್ ಮಾಡಿಕೊಂಡು ನಾವು ಆರೆಳೆ ದಾರನ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕಾರ್ಡ್ಬೋರ್ಡ್ಗೆ ಆರೆಳೆ ದಾರ ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ನೀವು ನೋಡಿ ತೋರಿಸ್ತಾ ಇದ್ದೀನಿ, ಆರೆಳೆ ದಾರ ಸುತ್ಕೊಬೇಕು. ಸಡನ್ನಾಗಿ ನಿಮಗೆ ಏನು ಹೇಳಿ ಶುರು ಮಾಡೋಕ್ಕಾಗಲ್ಲ, ಓಕೆನಾ. ಡಿಸೈನ್ ಬೇಗ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈ ಥರ ಆರೆಳೆ ದಾರ ಸುತ್ತಕೊಂಡು ಸಿಲ್ಕ್ ಥ್ರೆಡಲ್ಲಿ ಕಂಪಲ್ಸರಿ ನೀವು ಆರೆಳೆ ದಾರ ಸುತ್ತಕೊಂಡೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ಸುತ್ತಬೇಕು ಅನ್ನೋದು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಬಟ್ ಬಿಗಿನರ್ಸ್ಗೆ ಎಸ್ಪೆಷಲಿ ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಈ ಥರ ಆರೆಳೆ ದಾರ ಸುತ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರಿಗೆ ಏನು ಮಾಡ್ಬೋದು ಅಂದರೆ, ಇತ್ತೀಚೆಗಂತೂ ನಾನಂತೂ ಇದನ್ನೇ ಯೂಸ್ ಮಾಡ್ತಾ ಇರೋದು, ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ. ಇದನ್ನೇ ಯೂಸ್ ಮಾಡಿಕೊಂಡು ಎಸ್ಪೆಷಲಿ ಕ್ರೋಶೆ ಡಿಸೈನ್ಸ್ ಎಲ್ಲ ಮಾಡ್ಬೋದು ಆರಾಮಾಗೆ. ಸೊ ಒಂದೇ ಸಿಂಗಲ್ ಥ್ರೆಡ್ ಇರುತ್ತಲ್ವಾ, ಸೊ ಸಿಂಗಲ್ ಥ್ರೆಡ್ ಇರೋದ್ರಿಂದ ಬೇಗನೆ ನೀವು ಸೀರೆಗೆ ಜಿಗ್ಜಾಗ್ ಮಾಡಿಬಿಡ್ಬೋದು. ಜಿಗ್ಜಾಗ್ ಮಾಡಿ ಇಮ್ಮಿಡಿಯೇಟು ನೀವು ಈ ಥರ ಥ್ರೆಡ್ ಇದ್ದರೆ ಕ್ರೋಶೆ ಡಿಸೈನ್ನ ಸ್ಟಾರ್ಟ್ ಮಾಡಿಬಿಡ್ಬೋದು. ಎಸ್ಪೆಷಲಿ ಕ್ರೋಶೆ ಡಿಸೈನ್ ಮಾತ್ರ ಮಾಡೋಕ್ಕಾಗೋದು, ಓಕೆನಾ. ಸೊ ಡಿಸೈನ್ನ ಈ ರೀತಿ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಈ ಥರ ಟ್ಯಾಟಿಂಗ್ ಥ್ರೆಡ್ಡು ಅಥವಾ ಕೋನ್ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಯಾವ ರೀತಿ ಅದು ವರ್ಕ್ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ಸ್ಮಾಲ್ ಕ್ಲಿಪ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಡಿಸೈನ್ದು, ಓಕೆನಾ. ಈ ಡಿಸೈನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ಡಿಸೈನ್ದು ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಲಿಂಕ್ ಕಳಿಸ್ತೀನಿ, ಓಕೆನಾ. ನೋಡಿ, ಆರಾಮಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು. ಬಿಗಿನರ್ಸ್ಗಂತೂ ತುಂಬ ಕಷ್ಟ ಆಗ್ತಾ ಇರುತ್ತಲ್ವಾ. ನೋಡಿ, ಇಲ್ಲಿ ನಾನು ವರ್ಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವುದೇ ರೀತಿ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತಾ ಇಲ್ಲ. ಸೊ ನೋಡಿ, ಇಲ್ಲೊಂದು ಟ್ಯಾಟಿಂಗ್ ಥ್ರೆಡ್ ಅನ್ನಲ್ಲ, ಕೋನ್ ಥ್ರೆಡ್, ಅದನ್ನು ಯೂಸ್ ಮಾಡಿಕೊಂಡು ನೋಡಿ ಈ ಥರ ಇಯರಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಲೋಗೋ ಇದೆಯಲ್ವಾ, ಲೋಗೋ ನೋಡ್ಬೋದು, ಸೇಮ್ ಡಿಸೈನ್. ಇದಂತೂ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡೇ ಮಾಡಿರೋದು, ಕೋನ್ ಥ್ರೆಡ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟಾಗಿ ಆ ಥ್ರೆಡ್ ಯೂಸ್ ಮಾಡಿಕೊಂಡೇ ಮಾಡಿರೋ ಡಿಸೈನು. ನಿಮ್ಗೊಂದು ಐಡಿಯಾ ಸಿಗುತ್ತಲ್ವಾ, ಹೇಗೆ ಕಾಣಿಸುತ್ತೆ ಡಿಸೈನು ಆ ಥ್ರೆಡ್ ಯೂಸ್ ಮಾಡಿದ್ರೆ ಅಂತ, ಅದಕ್ಕೆ ಇಲ್ಲಿ ಶೇರ್ ಮಾಡಿದ್ದೀನಿ. ಇದನ್ನು ಹಾಗೆ, ಇದೊಂದು ಸಿಂಪಲ್ ಡಿಸೈನು, ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಡಿಸೈನ್ನ. ಆ ಡಿಸೈನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಅಷ್ಟೇ ನೋಡಿ, ನಿಮಗೆ ಆಫ್ ಆ್ಯಂಡ್ ಆಫ್ ಆರ್ಚ್ ಬರುತ್ತೆ. ಸೊ ಈ ಡಿಸೈನ್ದು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇನ್ ಕೇಸ್ ಏನಾದರೂ ಲಿಂಕ್ ಎಲ್ಲ ಬೇಕು, ಇಲ್ಲಿ ತೋರಿಸೋ ಡಿಸೈನ್ಸ್ ಎಲ್ಲ ಲಿಂಕ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ತೋರಿಸೋ ಎಲ್ಲ ಡಿಸೈನ್ಸು ಎಲ್ಲ ಮಾಡಿದ್ದೀನಿ, ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನಿಮ್ಗೆ ಹೇಗೆ ಕಾಣಿಸುತ್ತೆ ಅದು ಟ್ಯಾಟಿಂಗ್ ಥ್ರೆಡ್ ಅನ್ನೋದು ತೋರಿಸ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಡಿಸೈನ್ದು ಇಲ್ಲಿ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ನೋಡಿ, ಸಿಂಗಲ್ ಥ್ರೆಡ್ ಆಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ನಿಮಗೆ ಮಾಡಿಬಿಡ್ಬೋದು. ಆರೆಳೆ ದಾರ ಸುತ್ಕೋಬೇಕು ಅನ್ನೋದ್ರಾಗಲೇನು ಏನೂ ಇರಲ್ಲ. ಎಸ್ಪೆಷಲಿ ಬಿಗಿನರ್ಸ್ಗಂತೂ ಅದು ಹೋಲ್ಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಆರೆಳೆ ಅಷ್ಟು ದಾರನೂ ಒಟ್ಟಿಗೆ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವಾ, ಅಂಥವ್ರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ ಥ್ರೆಡ್ಡು. ಸೊ ನೀವು ಬಿಗಿನರ್ಸ್ ಆಗಿದ್ರೇನು ನೀವು ಖಂಡಿತ ಇದನ್ನು ಡೆಫಿನೆಟಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಆ ಥ್ರೆಡ್ದು ಎಲ್ಲಿ ಸಿಗುತ್ತೆ ಅದ್ರದ್ದು ಮೆಟೀರಿಯಲ್, ಅಂದರೆ ಆ ಥ್ರೆಡ್ ಎಲ್ಲಿ ತೊಗೋಬೇಕು ಏನು ಅಂತ ನಿಮಗೆ ಲಿಂಕ್ ಬೇಕು ಅಂತ ಕೇಳಿ ಅದ್ರದ್ದು ಲಿಂಕ್ ಕಳಿಸ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಆರಾಮಾಗಿ ನೀವು ಡಿಸೈನ್ನ ವರ್ಕ್ ಮಾಡ್ಬೋದು. ಈ ಡಿಸೈನ್ ಅಂತೂ ಸಿಂಪಲ್ ಆಗಿತ್ತು, ಯಾವುದೇ ರೀತಿ ಕುಚ್ಚಿಲ್ಲ. ಕ್ರೋಶಾ ಡಿಸೈನ್ ಇದೆ ಎಸ್ಪೆಷಲಿ, ಓಕೆ. ಆಫ್ ಆ್ಯಂಡ್ ಆಫ್ ಆರ್ಚ್ ಬರುತ್ತೆ. ಇದು ಕಂಪ್ಲೀಟಾಗಿ ನಾನು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತೇಳಿ ಈಗ ತೋರಿಸಿದ್ನಲ್ವಾ ಸ್ಟಾರ್ಟಿಂಗಲ್ಲಿ, ಆ ಥ್ರೆಡ್ ಯೂಸ್ ಮಾಡಿಕೊಂಡೇ ಮಾಡಿರೋದು. ಅದಕ್ಕೆ ಹೇಳ್ತಾ ಇರೋದು, ಸಿಲ್ಕ್ ಥ್ರೆಡ್ಡು ಅಥವಾ ಟ್ಯಾಟಿಂಗ್ ಥ್ರೆಡ್ಡು ಯಾವುದು ಬೆಟರ್ ಅಂದರೆ ನನ್ನ ಕೇಳಿದ್ರೆ ಎಸ್ಪೆಷಲಿ ಬಿಗಿನರ್ಸ್ಗಂತೂ ಇದೇ ಬೆಟರು ಅಂತ ಹೇಳ್ತೀನಿ. ಯಾಕೆ ಅಂದರೆ ನೋಡಿ, ನೀವು ಆರೆಳೆ ದಾರ ಸುತ್ಕೋಬೇಕು ಅನ್ನೋ ಏನೂ ರಗಳೆ ಇರಲ್ಲ. ಡೈರೆಕ್ಟಾಗಿ ನೀವು ಸೀರೆಗೆ ಜಿಗ್ಜಾಗ್ ಮಾಡಿದರೆ ಆಯಿತು, ಡೈರೆಕ್ಟಾಗಿ ನೀವು ತೊಗೊಂಡು ಶುರು ಮಾಡಿಬಿಡ್ಬೋದು, ಓಕೆನಾ. ನೋಡ್ಬೋದು ಇಲ್ಲಿ ಡಿಸೈನ್ನ ನಾನು ನೋಡಿ ಕಂಪ್ಲೀಟಾಗಿ ನೋಡಿ ಡಿಸೈನ್ ಗೊತ್ತಾಗುತ್ತೆ. ಈ ಡಿಸೈನನ್ನು ನಾನು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ಡಿಂದನೇ ನಾನು ಯೂಸ್ ಮಾಡಿರೋದು. ನಿಮಗೆ ಒಂದು ಥ್ರೆಡ್ ಪೂರ್ತಿನೂ ಏನೂ ಖರ್ಚಾಗಲ್ಲ.
ನಿಮಗೆ ಉಳಿಯುತ್ತೆ. ಇನ್ನು ಡಿಸೈನ್ ಮೇಲೆ ನಿಮಗೆ ಹೋಗುತ್ತೆ ಯಾವ ರೀತಿ ಖರ್ಚಾಗುತ್ತೆ ಅಂತ. ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸೈನ್. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಿಮ್ಮ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಯೂಸ್ ಮಾಡಿ ಈ ಥ್ರೆಡ್ಡನ್ನ. ಓಕೆನಾ. ಸೊ ನೋಡಿ, ಇದಂತೂ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಡಿಸೈನು. ಆ್ಯಕ್ಚುಲಿ ಕಾಂಬೋ ಮಾಡಿದ್ದೀನಿ. ಈ ಡಿಸೈನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಕಳಿಸ್ಕೊಡ್ತೀನಿ. ನೋಡಿ, ಇದು ಸ್ಲೀವ್ಸ್ ಪಾರ್ಟಿಗೆ ಮತ್ತು ಸ್ಯಾರಿ ಸ್ಲೀವ್ಸು ಮತ್ತು ಅಂದರೆ ಬ್ಲೌಸು ಮತ್ತು ಸೀರೆಗೆ ಎರಡೂ ಮಾಡಿದ್ದೀನಿ. ಕಂಪ್ಲೀಟಾಗಿ ಇದು ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿರೋಂಥ ಡಿಸೈನು. ಓಕೆನಾ. ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ನಿಮ್ಗೆ ತೋರಿಸ್ಬೇಕಲ್ವ, ಜಸ್ಟ್ ಬಾಯಲ್ಲಿ ಹೇಳಿದ್ರೆ ಏನೂ ಗೊತ್ತಾಗಲ್ಲ. ಇದು ಯೂಸ್ ಮಾಡಿ, ಈ ಥ್ರೆಡ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಅಂದರೆ ಏನೂ ಗೊತ್ತಾಗಲ್ಲ. ಸೊ ನೋಡಿ, ಇದನ್ನು ಕಂಪ್ಲೀಟಾಗಿ ನಾನು ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ಅದಕ್ಕೆ ನಿಮಗೆ ಅಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಕುಚ್ಚು ಮಾತ್ರ ಸಿಲ್ಕ್ ಥ್ರೆಡ್. ಓಕೆನಾ. ನಾನು ಹೇಳ್ತಾ ಇರೋದು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ರೋಶೆ ಡಿಸೈನ್ ಮಾಡಬೇಕಾದ್ರೆ ಟ್ಯಾಟಿಂಗ್ ಥ್ರೆಡೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಬೇಗನೂ ಮುಗಿಯುತ್ತೆ. ನೋಡಿ, ಇದು ಮಾತ್ರ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡಿರೋದು. ನೋಡ್ಬೋದು ನೀವು, ಡಿಫ್ರೆನ್ಸ್ ನೋಡಲಿ ಅಂತೇಳಿ ಎರಡೂ ಶೇರ್ ಮಾಡಿದ್ದೀನಿ. ಓಕೆನಾ. ಟ್ಯಾಟಿಂಗ್ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡಲ್ಲಿ ಎರಡರಲ್ಲೂ ವರ್ಕ್ ಮಾಡ್ಬೋದು, ಎರಡು ಥ್ರೆಡಲ್ಲೂ ಮಾಡ್ಬೋದು. ಬಟ್ ಏನು ಅಂದರೆ ಇತ್ತೀಚೆಗಂತೂ ನಿಮಗೆ ಈ ಟ್ಯಾಟಿಂಗ್ ಥ್ರೆಡ್ ಅಂತೂ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಕಡೆ ಸಿಗ್ತಾ ಇದೆ, ನಿಮಗೆ ಅವೈಲಬಿಲಿಟಿ ಇದೆಯಲ್ವಾ. ಆ ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಹಾಗೆ ನಿಮ್ಮ ಕೆಲಸನೂ ಬೇಗ ಮುಗಿಯುತ್ತೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಆರ್ಡರ್ಸ್ ತುಂಬ ಬಂದುಬಿಟ್ಟಿದೆ. ಸೊ 6 ಎಳೆ ದಾರ ಸುತ್ಕೊಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು 6 ಎಳೆ ದಾರ ಸುತ್ಕೊಂಡೇ ಸ್ಟಾರ್ಟ್ ಮಾಡಬೇಕಲ್ವಾ ಕ್ರೋಶೆ ಡಿಸೈನ್ಗೆ. ಆ ಥರ ಏನೂ ರಗಳೆ ಏನೂ ಇರಲ್ಲ. ಸೊ ನೀವು ಈ ಥರ ಒಂದು ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ ಇದ್ದರೆ ಆಯಿತು. ನೀವು ಆರಾಮಾಗಿ ಡೈರೆಕ್ಟಾಗಿ ಸೀರೆಗೆ ಜಿಗ್ಜಾಗ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ಬೋದು ಅಲ್ವಾ. ಎಷ್ಟು ಈಸಿ ಅಲ್ವಾ. ಸೊ ಅದಕ್ಕೆ ನನಗೆ ಕೇಳಿದ್ರೆ ಯಾವ್ದು ಬೆಸ್ಟು ಅಂತಂದರೆ ಸಿಲ್ಕ್ ಥ್ರೆಡ್ಡಾ ಅಥವಾ ಟ್ಯಾಟಿಂಗ್ ಥ್ರೆಡ್ಡಾ, ಯಾವ್ದು ಬೆಸ್ಟು ಅಂತಂದರೆ ನನ್ನ ಪ್ರಕಾರ ಟ್ಯಾಟಿಂಗ್ ಥ್ರೆಡ್ಡೇ ಬೆಸ್ಟು ಅಂತ ಹೇಳ್ತೀನಿ. ನೋಡಿ, ಇದೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಹೇಗೆ ವರ್ಕ್ ಮಾಡಿರ್ತಾರೋ ಅದೇ ಥರನೇ ಕಾಣಿಸುತ್ತೆ ಟ್ಯಾಟಿಂಗ್ ಥ್ರೆಡಲ್ಲೂ. ಏನು ಡಿಫ್ರೆನ್ಸ್ ಏನಿರಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನೀವು ಸಿಲ್ಕ್ ಥ್ರೆಡ್ ಬದಲು ಟ್ಯಾಟಿಂಗ್ ಥ್ರೆಡನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಬಿಗಿನರ್ಸ್ಗಂತೂ ಡೆಫಿನೆಟಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಅದು ಈಸಿ ಇರುತ್ತೆ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕೆಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ಡಿಸೈನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಈ ಡಿಸೈನ್ಸು ಇದನ್ನು ಮಾತ್ರ ನಾನು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಿರೋದು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವ ಅಂತೇಳಿ ಎರಡೂ ನಾನು ಶೇರ್ ಮಾಡಿದ್ದೀನಿ. ಓಕೆನಾ. ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ಟ್ಯಾಟಿಂಗ್ ಥ್ರೆಡ್ ಅನ್ನಲ್ಲ, ಟ್ಯಾಟಿಂಗ್ ಥ್ರೆಡ್ದೇ ಶೇರ್ ಮಾಡಿದ್ದೆ. ಇಲ್ಲಿ ನೋಡಿ, ಇದೆಲ್ಲ ಸಿಲ್ಕ್ ಥ್ರೆಡ್ದು. ಸೊ ನಿಮ್ಗೆ ಸೇಮ್ ಅದೇ ಥರ ಲುಕ್ ಬರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಸಿಲ್ಕ್ ಥ್ರೆಡ್ಡಾ ಅಥವಾ ಟ್ಯಾಟಿಂಗ್ ಥ್ರೆಡ್ಡಾ ಇವಾಗ ನೀವು ಡಿಸೈನ್ ಮಾಡಿ. ಓಕೆನಾ. ಯಾವ ಥ್ರೆಡ್ ಯೂಸ್ ಮಾಡ್ತೀರಾ, ಟೈಮು ನಿಮ್ಗೆ ಸೇವ್ ಆಗುತ್ತಲ್ವಾ. ಅದಕ್ಕೆ ಟೈಮ್ ಸೇವ್ ಆಗುತ್ತೆ ಅಂದರೆ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿ ಬೇಗ ನಿಮಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಡರ್ಸು ಬೇಗ ತೊಗೊಂಡು ಬೇಗ ಫಿನಿಷ್ ಮಾಡಿ ಕೊಡ್ಬೋದು ಅಲ್ವಾ. ಎಷ್ಟು ಈಸಿ ಅಲ್ವಾ ನೋಡಿ ಅಲ್ವಾ. ಸೊ ಇದು ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಲ್ಲ ಕ್ರೋಶೆ ಪಾರ್ಟು, ಅದು ಕಂಪ್ಲೀಟಾಗಿ ಮಾಡಿರೋದು ಇದರಲ್ಲಿ. ಓಕೆನಾ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐಡಿಯಾ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಬರಿಬೇಡಿ, ಆದಷ್ಟು ಶೇರ್ ಮಾಡಿ. ಓಕೆನಾ. ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ನೀವು ಹೇಗನ್ನಿಸ್ತು ಅಂತ ವಿಡಿಯೋ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.